ಎಲ್ಲರಿಗೂ ನಮಸ್ತೆ. ಐ ಆಮ್ ವೆಂಕಟೇಶ್ ಫ್ರಮ್ ಸರಾಕ್ಯಾರ್. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದೆ. ಹೌ ಇಸ್ ಯುವರ್ ಹೆಲ್ತ್? ನಿಮ್ಮ ಆರೋಗ್ಯ ಹೇಗಿದೆ? ರೀಸೆಂಟ್ ಆಗಿ ಒಂದು ಆರ್ಟಿಕಲ್ ನೋಡಿದೆ. ಅದರಲ್ಲಿ ಕರ್ನಾಟಕದಲ್ಲಿ ಮಾತ್ರ ಒಂದು ಬ್ರಾಂಡೆಡ್ ಹಾಸ್ಪಿಟಲ್ ಒಂದು ವರ್ಷಕ್ಕೆ 64,000 crores ರೆವೆನ್ಯೂ ಮಾಡಿದ್ದಾರೆ, ಟರ್ನ್ ಓವರ್ ಮಾಡಿದ್ದಾರೆ. 64,000 crores ರೆವೆನ್ಯೂ ಮಾಡಿದ್ದಾರೆ ಅಂದ್ರೆ ಹೆಂಗೆ ರೆವೆನ್ಯೂ ಮಾಡಿದ್ರು? ಹೌ ಇಟ್ಸ್ ಹ್ಯಾಪ್? ಹೆಂಗೆ ಅಂದ್ರೆ ನಮ್ಮ ಜನಗಳಿಗೆ ಕಾಯಿಲೆಗಳು, ಪ್ರಾಬ್ಲಮ್ಸ್, ಡಿಸೀಸ್, ಅದಕ್ಕೋಸ್ಕರ ಅವ್ರು ಟ್ರೀಟ್ಮೆಂಟ್ಗೆ ಹೋಗ್ತಾ ಇದ್ದಾರೆ. ಲಕ್ಷಾಂತರ ಜನ ಹೋಗ್ತಾ ಇದ್ದಾರೆ. ಲಕ್ಷಾಂತರ ಜನ ಹೋಗುವಾಗ ಆ ಒಂದು ಹಾಸ್ಪಿಟಲ್ 64,000 ರೆವೆನ್ಯೂ ಮಾಡಿದ್ದಾರೆ. ಎಷ್ಟೋ ಜನಗಳು ಸೈಟ್ ಸೇಲ್ ಮಾಡಿ ಡಯಾಲಿಸಿಸ್ ಮಾಡ್ತಾ ಇದ್ದಾರೆ, ಸಾಲ ತಗೊಂಡು ಹಾಸ್ಪಿಟಲ್ ಕಟ್ತಾ ಇದ್ದಾರೆ. ಹಾಸ್ಪಿಟಲ್ ಬಿಲ್ಸ್ ನೋಡುವಾಗ 15 lakhs, 12 lakhs, 10 lakhs, 5 lakhs ಈ ತರ ಎಲ್ಲ ಒಂದು ಹಾಸ್ಪಿಟಲ್ ಬಿಲ್ಸ್ ಇದೆ. ಒಂದು ಫ್ಯಾಮಿಲಿಯಲ್ಲಿ ಒಬ್ಬರಿಗೆ ಕಾಯಿಲೆಗಳು ಅಂದ್ರೂ ಇಟ್ಸ್ ವೆರಿ ಡಿಫಿಕಲ್ಟ್. ಆ ಫ್ಯಾಮಿಲಿನ ಹಂಗೆ ಸ್ಟಕ್ ಆಗುತ್ತೆ ಫೈನಾನ್ಷಿಯಲಿ. ಸೊ ಏನಕ್ಕೋಸ್ಕರ ಇಷ್ಟು ಕಾಯಿಲೆಗಳು, ಇಷ್ಟು ಖರ್ಚುಗಳು? ಎಲ್ಲರೂ ಹೆಂಗೆ ಅಂದ್ರೆ ಕಾಯಿಲೆಗಳು ಬಂತು, ಓಕೆ, BP ಬಂತು, ನೀ ಪೈನ್ ಬಂತು, ಬ್ಯಾಕ್ ಪೈನ್ ಬಂತು, ಡಯಾಬಿಟಿಕ್ ಬಂತು, ಹಾರ್ಟ್ ಪ್ರಾಬ್ಲಮ್, ವೀಸಿಂಗ್ ಪ್ರಾಬ್ಲಮ್, ಥೈರಾಯ್ಡ್ ಪ್ರಾಬ್ಲಮ್ಸ್ ಬಂತು, ಹಾಸ್ಪಿಟಲ್ ಹೋಗಿದೆ, ಡಾಕ್ಟರ್ ನೋಡಿದೆ, ಟ್ರೀಟ್ಮೆಂಟ್ ತಗೊಳ್ತಾ ಇದ್ದೀವಿ, ಹಂಗೆ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ನೌ ಇಸ್ ಲಾಟ್ ಆಫ್ ಲೈಫ್ ಸ್ಟೈಲ್ ಡಿಸೀಸ್ ಅಂದ್ರೂ ಹೇಳ್ತಾ ಇದೀವಿ, ಲೈಫ್ ಟೈಮ್ ಡಿಸೀಸ್ ಅಂದ್ರೂ ಹೇಳ್ತಾ ಇದೀವಿ. ಒಂಚೂರು ಯೋಚನೆ ಮಾಡ್ಬೇಕಲ್ವಾ, ಏನಕ್ಕೋಸ್ಕರ ಈ ಕಾಯಿಲೆಗೆ ನಮಗೆ ಬಂತು? ಅದೇ ಫಸ್ಟ್ ಯೋಚನೆ ಮಾಡುವಾಗ ವಾಟ್ ಇಸ್ ರೀಸನ್ ಬಿಹೈಂಡ್ ದಿಸ್? ಒಂದು ಕಾರಣ ಇರುತ್ತೆ ಅಲ್ವಾ. ನನಗೆ ಡಯಾಬಿಟಿಕ್ ಬಂತಂದ್ರೆ ಜೆನೆಟಿಕ್ ಪ್ರಾಬ್ಲಮ್ಸ್ ಇದೆ, ಅಮ್ಮಗೂ ಬಂತು, ಅಪ್ಪ ಆಗೈತೆ, ಅಪ್ಪಗೂ ಬಂದು ಡಯಾಬಿಟಿಕ್ ಇತ್ತು, ನನಗೂ ಬಂತು, ಅಮ್ಮ ಹಾರ್ಟ್ ಪ್ರಾಬ್ಲಮ್ಸ್ ಇದೆ, ನನಗೂ ಬಂತು. ಜೆನೆಟಿಕ್ ಪ್ರಾಬ್ಲಮ್ಸ್ ಅಂದ್ರೆ ಅದು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಣ, ಅದನ್ನು ಸರಿ ಮಾಡಬಹುದು. ಆಕ್ಚುಲಿ ಕಂಪಲ್ಸರಿ ಬರಲೇಬೇಕಂದ್ರೆ ಅವಶ್ಯಕತೆ ಇಲ್ಲ. ಅಮ್ಮಗೂ ಬಂದು ಪ್ರಾಬ್ಲಮ್ಸ್ ಇತ್ತು, ಡಯಾಬಿಟಿಕ್ ಇತ್ತು, ಅದಕ್ಕೋಸ್ಕರ ನನಗೆ ಕಂಪಲ್ಸರಿ ಬರಲೇ ಬರುತ್ತೆ. ಫ್ಯಾಮಿಲಿಯಲ್ಲಿ ಯಾರಿಗೂ ಕ್ಯಾನ್ಸರ್ ಇತ್ತು, ಕಂಪಲ್ಸರಿ ನನಗೆ ಬರಲೇ ಬರುತ್ತೆ, ಆ ತರ ಎಲ್ಲ ಇಲ್ಲ. ನಮ್ಮ ಎಕ್ಸಸೈಸ್, ನಮ್ಮ ಪ್ರಿವೆನ್ಷನ್ಸ್, ಇದರಿಂದ ಖಂಡಿತಾಗಿ ಆ ಒಂದು ವಿಷಯ ಅವಾಯ್ಡ್ ಮಾಡಬಹುದು. ಸೊ ಮೇನ್ ರೀಸನ್ ಫಾರ್ ಇಷ್ಟು ಕಾಯಿಲೆಗಳು ಬಂತಲ್ವಾ, ವಾಟ್ ಇಸ್ ದ ರೀಸನ್ ಬಿಹೈಂಡ್ ದಟ್? ಅದಕ್ಕೆ ಏನು ಒಂದೇ ಒಂದು ಕಾನ್ಸೆಪ್ಟ್ ಹೇಳ್ತಾರಂದ್ರೆ, ನೀವು ಶ್ವಾಸ ಮಾಡುವಂತ ಗಾಳಿ, ನೀವು ಕುಡಿಯುವಂತ ನೀರು, ನೀವು ಮಾಡುವಂತ ಊಟ. ಆಕ್ಚುಲಿ ಮಾಡುವಂತ ಊಟ, ನನ್ನ ದೇಹ ಹೆಂಗೆ ಒಂದು ಚಿಕ್ಕ ಮಗುವು ಬಂದು ನಾವು ಏನ್ ಕೊಡ್ತಾ ಇದೀವೋ, ಏನ್ ಫುಡ್ ಕೊಡ್ತಾ ಇದೀವೋ, ಆ ಫುಡ್ ಇಂದ ಸಿಕ್ಕಿರುವಂತ ಎನರ್ಜಿ ಮೂಲಕನೇ ಆ ಮಗು ಬೆಳೀತಾ ಇದೆ. ಫುಡ್, ವಾಟ್ ಟೈಪ್ ಆಫ್ ಫುಡ್ ನಾವು ತಗೊಳ್ತಾ ಇದೀವಿ? ಇಂಡಿಯಾ ಇಂದ ಎಷ್ಟು ವೆಜಿಟೇಬಲ್ಸ್, ಫ್ರೂಟ್ಸ್ ಎಲ್ಲ ಎಕ್ಸ್ಪೋರ್ಟ್ ಆಗ್ತಾ ಇದೆ, ಬಟ್ ಇಲ್ಲಿ ಪ್ರೊಡ್ಯೂಸ್ ಮಾಡುವಂತ ಗೋಬಿ, ಕಾಲಿಫ್ಲವರ್, ಎಲೆಕೋಸ್, ಕ್ಯಾಬೇಜ್ ಯಾವ ಒಂದು ಕಂಟ್ರಿನೂ ಅಲೋ ಮಾಡ್ತಾ ಇಲ್ಲ. ವಾಟ್ ಇಸ್ ದ ರೀಸನ್ ಬಿಹೈಂಡ್ ಅಂದ್ರೆ ಕೇಳುವಾಗ, ದ ಹೈಯೆಸ್ಟ್ ಪೆಸ್ಟಿಸೈಡ್ಸ್ ಬಂದು ಕಾಲಿಫ್ಲವರ್ ಅಲ್ಲಿ, ಗೋಬಿಯಲ್ಲಿನೂ, ಎಲೆಕೋಸ್ ಅಲ್ಲಿ ಇದೆ ಅಂದ್ರೆ ಹೇಳಿ ರಿಜೆಕ್ಟ್ ಮಾಡ್ತಾ ಇದ್ದಾರೆ. ಬಟ್ ಇಲ್ಲಿ ಕರ್ನಾಟಕದಲ್ಲಿ ನೋಡುವಾಗ ಬೀದಿಗೆ ಬೀದಿ ಫಾಸ್ಟ್ ಫುಡ್, ಗೋಬಿ ಮಂಚೂರಿಯನ್, ಫ್ರೈಡ್ ರೈಸ್ ಅಂದ್ರೆ ತಗೊಳ್ಳುವಾಗನೇ ಅದರಲ್ಲಿ ಎಲೆಕೋಸ್ ಯೂಸ್ ಮಾಡ್ತಾ ಇದ್ದಾರೆ. ಎಲ್ಲರೂ ಒಂದು 10 years ಬಿಫೋರ್ ಒಂದು ಸ್ಟಾರ್ ಚಾನಲ್ ಅಲ್ಲಿ ಒಂದು ಫೇಮಸ್ ಶೋ ಇತ್ತು, ಅಮೀರ್ ಖಾನ್, ಸತ್ಯಮೇವ ಜಯತೆ. ಅದರಲ್ಲಿ ವಾಟ್ ಇಸ್ ದ ಎಫೆಕ್ಟ್ ಆಫ್ ಪೆಸ್ಟಿಸೈಡ್ಸ್ ಅಂದ್ರೆ ಹೇಳಿ ಮೋರ್ ದನ್ 2 to 3 hours ಆ ವಿಡಿಯೋಸ್ ಇದೆ. ರೀಸೆಂಟ್ ಆಗಿ ಒಂದು ಆರ್ಟಿಕಲ್ ಅದರಲ್ಲಿ ಒಂದು ಏನಂದ್ರೆ, ಎವ್ರಿ ಡೇ ಪರ್ ಡೇ ಒಂದು ವ್ಯಕ್ತಿಗೆ ಎಷ್ಟು ಮಿಲಿಗ್ರಾಮ್ ಲೆಕ್ಕದಲ್ಲಿ ನಮಗೆ ಬಂದು ಪೆಸ್ಟಿಸೈಡ್ಸ್ ಬಂದು ದೇಹದಲ್ಲಿ ಸೇರ್ತಾ ಇದೆ ಅಂತ ಹೇಳಿ ಒಂದು ಇನ್ಫಾರ್ಮೇಶನ್. ಅಮೆರಿಕ ನೋಡುವಾಗ 7.6 milligram, ಬ್ರಿಟನ್ ನೋಡುವಾಗ 12.0 milligram, ಕೆನಡಾ 13.3 milligram, ಆಸ್ಟ್ರೇಲಿಯಾ 20.0 milligram, ಜರ್ಮನಿ 149.0 milligram, ಯುರೋಪ್ 156.0 milligram. ಇಂಡಿಯಾದಲ್ಲಿ, ನಮ್ಮ ದೇಶದಲ್ಲಿ ನಾನ್ ವೆಜ್ ಯಾರು ತಗೊಳ್ತಾರೋ ಅವ್ರಿಗೆ ಒಂದು 56.3 milligram ಪೆಸ್ಟಿಸೈಡ್ಸ್ ಸೇರ್ತಾ ಇದೆ ದೇಹದಲ್ಲಿ. ಇಂಡಿಯಾದಲ್ಲಿ, ನಮ್ಮ ದೇಶದಲ್ಲಿ ವೆಜ್ ಯಾರೆಲ್ಲ ತಗೊಳ್ತಾ ಇದ್ದಾರೋ ಅವ್ರಿಗೆ 362.5 milligrams ಪೆಸ್ಟಿಸೈಡ್ ನಮ್ಮ ದೇಹದಲ್ಲಿ ಸೇರ್ತಾ ಇದೆ. ಸೊ ಆ ಪೆಸ್ಟಿಸೈಡ್ ಸೇರ್ತಾ ಇದೆ, ಸೇರಿ ಅದು ಎವ್ರಿ ಡೇ ಆಚೆ ಬಂದ್ಬಿಡುವಾಗ ಇಟ್ಸ್ ಗುಡ್. ಸಮ್ ಟೈಮ್ ಮೋಷನ್ ಅಲ್ಲಿ ಬರ್ಬೋದು, ಯೂರಿನ್ ಅಲ್ಲಿ ಬರ್ಬೋದು, ಸ್ವೆಟ್ ಅಲ್ಲಿ ಬರ್ಬೋದು. ಇನ್ನು ಮೈಕ್ರೋ ಥಿಂಗ್ಸ್ ಅಲ್ಲಿ, ಮೈಕ್ರೋ ಪೆಸ್ಟಿಸೈಡ್ಸ್, ಆ ಒಂದು ಟಾಕ್ಸಿನ್ಸ್ ಬಂದು ನಮ್ಮ ದೇಹದಲ್ಲಿ ಹಂಗೆ ಅಕಾಮುಲೇಟ್ ಆಗಿನೇ ನಮಗೆ ಇಷ್ಟು ಕಾಯಿಲೆಗಳು ಬರ್ಬೋದು. ಸೊ ಕಂಪಲ್ಸರಿ ಎವ್ರಿ ಡೇ ನೀವು ಸ್ವೆಟ್ ಆಗಬೇಕು. ನೀರು ಕಂಪಲ್ಸರಿ ಒಂದು ಒಳ್ಳೆ ಪರ್ಫೆಕ್ಟ್ pH ಇರುವಂತ ನೀರು, ಇಲ್ಲ TDS ಇರುವಂತ ನೀರು, ಮಿನಿಮಮ್ ಆಸ್ ಪರ್ ಯುವರ್ ವೆಯ್ಟ್ ನೀವು ನೀರು ಕುಡಿಬೇಕು. 2.5 to 3 liters. ಮೇನ್ಲಿ ಮಾರ್ನಿಂಗ್ ಎಂಟಿ ಸ್ಟಮಕ್ 4 glass of water, ಮಿನಿಮಮ್ 1 liter. ಆವಾಗ ನೀವು ತಗೊಳ್ಳುವಾಗ ನಿಮ್ಮ ಟಾಕ್ಸಿನ್ಸ್ ಎಲ್ಲ ಸ್ವಲ್ಪ ಕ್ಲೀನ್ ಆಗುತ್ತೆ. ಸೊ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಪ್ರಾಬ್ಲಮ್ಸ್, ನೀವು ಚೆನ್ನಾಗಿನೇ ಇರ್ತೀರಾ, ಎಲ್ಲರೂ ಅಪ್ ಟು 30 years ಬರೀ ನಾವು ಓಡ್ತಾನೆ ಇದೀವಿ. ವಿ ನೀಡ್ ನಮ್ಮ ಫ್ಯಾಮಿಲಿ ಇದೆ, ಅಮ್ಮ ಅಪ್ಪ ಇದ್ದಾರೆ, ದೊಡ್ಡ ಫ್ಯಾಮಿಲಿ ಇದೆ, ನಮಗೆ ಮುಂದೆ ಕರ್ತವ್ಯ, ಡ್ರೀಮ್ಸ್ ಇದೆ, ನಮ್ಮ ಮಕ್ಕಳು, ಎಜುಕೇಷನ್ಸು, ಎವ್ರಿಥಿಂಗ್ ಇಸ್ ಗುಡ್, ಕರೆಕ್ಟ್. ನಾವು ಓಡಬೇಕು. ಅದೇ ಸಮಯದಲ್ಲಿ ಆ ಓಡಕ್ಕೆ, ನಮ್ಮ ಫ್ಯಾಮಿಲಿನ ಕಾಪಾಡೋಕ್ಕೆ, ನಮ್ಮ ಮಕ್ಕಳನ್ನ ಕಾಪಾಡೋಕ್ಕೆ, ಆ ಡ್ರೀಮ್ಸ್ನ, ಆ ಕನಸನ್ನು ಬಂದು
ರೀಚ್ ಮಾಡೋಕ್ಕೆ ಈ ದೇಹನೇ ಹೆಲ್ಪ್ ಮಾಡಬೇಕಲ್ವಾ. ಆ ದೇಹನ ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಳಿ. ಇವಾಗ ನೀವು ಈ ಹೆಲ್ತ್ನ ಚೆನ್ನಾಗಿ ನೋಡ್ಕೊಳ್ಳುವಾಗ ಮುಂದೆ ಬಂದು ನಾವು ಅದಕ್ಕೋಸ್ಕರ ಹಣ ಖರ್ಚು ಮಾಡಬೇಕಾಗಿಲ್ಲ. ಒಂದು ವೇಳೆ ಈ ಟೈಮ್ ಇಲ್ಲ, ನನಗೆ ಬ್ಯುಸಿ ಟೈಮ್, ನಾನು ಕೆಲಸ ಮಾಡಬೇಕು, ನಾನು ದುಡಿಬೇಕು, ನಾನು ಓಡಬೇಕು, ನನಗೆ ಸಿಕ್ಕಾಪಟ್ಟ ಕರ್ತವ್ಯಗಳಿದೆ, ನಾನು ಅಮ್ಮ ಅಪ್ಪನ ನೋಡ್ಕೋಬೇಕು, ಫ್ಯಾಮಿಲಿಯಿಂದ 4 or 5 ಮೆಂಬರ್ಸ್ ಇದ್ದಾರೆ, ಓಕೆ, ದಟ್ ಈಸ್ ಗುಡ್. ನಮ್ಮ ದೇಶದಲ್ಲಿ ಆ ಥರ ಫ್ಯಾಮಿಲಿ ಬಾಂಡಿಂಗ್, ಜಾಯಿಂಟ್ ಫ್ಯಾಮಿಲೀಸ್ ಇಸ್ ವೆರಿ ಗುಡ್. ಬಟ್ ಹೆಲ್ತ್ ಈಸ್ ವೆರಿ ಇಂಪಾರ್ಟೆನ್ಸ್. ನೌ ಡೇಸ್ ಬಂದು ಒಂದು ಬ್ರ್ಯಾಂಡೆಡ್ ಹಾಸ್ಪಿಟಲ್ ಕಂಪನಿ ಬಂದು 65,000 crores ಒಂದು ವರ್ಷಕ್ಕೆ ಒಂದು ಹಾಸ್ಪಿಟಲ್, ಒಂದು ಬ್ರ್ಯಾಂಡೆಡ್ ಹಾಸ್ಪಿಟಲ್, ನಾನು ಅದು ಹೆಸರು ಹೇಳಲ್ಲ, 65,000 crores ಬಂದು ಅವರು ರೆವೆನ್ಯೂ ಕ್ರಿಯೇಟ್ ಮಾಡಿದ್ದಾರೆ ಅಂದರೆ ಎಲ್ಲರೂ ಕಷ್ಟಪಟ್ಟು ದುಡಿದು ಹೋಗಿ ಹಾಸ್ಪಿಟಲ್ಗೆ ಕೊಟ್ಟಿದ್ದಾರೆ ಅಂದರೆ ಅರ್ಥ. ಆ ಒಂದು ಹಣ ಅವ್ರ ಮನೆಯಲ್ಲಿ ಇರುವಾಗ, ಸೇವಿಂಗಲ್ಲಿ ಇರುವಾಗ ಹೆಂಗಿರುತ್ತೆ. ಸೊ ದಯವಿಟ್ಟು ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್. ಬರೋದ್ರ ಮುಂಚೆನೇ ಕಾಪಾಡೋದು ಒಳ್ಳೆಯದು. ಸೊ ನೀವು ಶ್ವಾಸ ಮಾಡುವುದು ಒಳ್ಳೆ ಗಾಳಿಯಾಗಿರಬೇಕಾಗತ್ತೆ. ನೀವು ಕುಡಿಯುವಂಥ ನೀರು ಇಸ್ ವೆರಿ ಇಂಪಾರ್ಟೆನ್ಸಿ. 80%, 70 to 80% ನಮ್ಮ ದೇಹದಲ್ಲಿ ನೀರೇ ಅಂದರೆ ಹೇಳ್ತಾ ಇದ್ದಾರೆ. ಸೊ ಅದನ್ನು ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಳಿ, ಯಾವ ಥರ ಹೆಲ್ತಿ ನೀರು ಕುಡಿತಾ ಇದ್ದಾರೆ ಅಂತ ಹೇಳಿ. ಬಿಸ್ಲರಿ ವಾಟರ್ಸು, ಇಲ್ಲ ಕ್ಯಾನ್ ವಾಟರ್ಸು, ಇಲ್ಲ RO ವಾಟರ್ಸು, ಡಾಕ್ಟರೇ ಬೇಡ ಅಂದರೆ ಹೇಳ್ತಾ ಇದ್ದಾರೆ. ಪೇಪರ್ಸ್ ಎಲ್ಲ, ರಿಸರ್ಚ್ ಪೇಪರ್ಸ್ ಎಲ್ಲ ಇದೆ, ಬೇಕಂದ್ರೆ ಅವ್ರ ಹತ್ರ ನೀವು ಕೇಳ್ಬೋದು. ಸೊ ನೆಕ್ಸ್ಟ್ ಒಂದು ಫುಡ್, ಸಿಕ್ಕಾಪಟ್ಟೆ ಪೆಸ್ಟಿಸೈಡ್ಸ್. ನಮ್ಮ ದೇಶದಲ್ಲಿ ಎಷ್ಟೋ ಪೆಸ್ಟಿಸೈಡ್ಸ್ ಬಂದು ಬ್ಯಾನ್ ಮಾಡಿದ್ದಾರೆ, ಇರುವಾಗಲೂ ಆ ಪೆಸ್ಟಿಸೈಡ್ಸ್ ಯೂಸ್ ಮಾಡಿನೇ ಬಂದು ನಮಗೂ ತರಕಾರಿಗಳು ಸಿಗ್ತಾ ಇದೆ. ಸರಿ, ಇದಕ್ಕೆ ಸೊಲ್ಯೂಷನ್ಸ್ ಏನು? ಸೊಲ್ಯೂಷನ್ಸ್, ಯು ಹ್ಯಾವ್ ಟು ಅವಾಯ್ಡ್ ದಿಸ್. ಫಸ್ಟು ಈ ಪೆಸ್ಟಿಸೈಡ್ಸ್, ವೆಜಿಟೇಬಲ್ಸ್, ಫ್ರೂಟ್ಸ್ನ ಅವಾಯ್ಡ್ ಮಾಡಬೇಕು. ಸರ್ ಅದು ಹೆಂಗೆ ಸರ್ ಅವಾಯ್ಡ್ ಮಾಡೋಕ್ಕಾಗುತ್ತೆ? ಇಫ್ ಯು ಗೋ ಫಾರ್ ಆರ್ಗಾನಿಕ್ ಅಂದರೆ ನಾವು ಹೋಗುವಾಗ ಇಟ್ಸ್ ವೆರಿ ಎಕ್ಸ್ಪೆನ್ಸಿವ್. ಓಕೆ, ಇದನ್ನು ಬಂದು ನಾವು ಹೆಂಗೆ ಕ್ಲೀನ್ ಮಾಡುವಾಗ ಸರಿ ಇರುತ್ತೆ? ಈ ವೆಜಿಟೇಬಲ್ಸು ಇಲ್ಲ ಫ್ರೂಟ್ಸು ಅದ್ರ ಬಂದು ಹೆಂಗೆ ಕ್ಲೀನ್ ಮಾಡಿ ನಾವು ಆ ಪೆಸ್ಟಿಸೈಡ್ಸ್ ತೆಗಿಬೋದು, ಅದಕ್ಕೂ ಸೊಲ್ಯೂಷನ್ಸ್ ಇದೆ. ನೀರು, RO ವಾಟರ್ ಡಾಕ್ಟರ್ಸೇ ಹೇಳ್ತಾ ಇದ್ದಾರೆ ಬ್ಯಾನ್ ಮಾಡೋಕ್ಕೆ. RO ವಾಟರ್ ಕುಡಿದ್ಬಿಟ್ಟು ನಾನು ಏನೇ ಮೆಡಿಸಿನ್ಸ್ ತೊಗೊಳ್ಳುವಾಗೂ ಆ ಪ್ರಾಬ್ಲಮ್ಸ್ ಗುಣ ಆಗ್ತಾ ಇಲ್ಲ. ಸೊ ದಯವಿಟ್ಟು ಸಿಂಪಲ್ ಆಗಿ ಒಂದು ಸೊಲ್ಯೂಷನ್, ಏನಕ್ಕೋಸ್ಕರ ನಮಗೆ ಈ ಕಾಯಿಲೆಗಳು ಬಂತು, ಫಸ್ಟ್ ಅದನ್ನು ಸ್ವಲ್ಪ ಕ್ಲಾರಿಟಿ ತೊಗೊಳ್ಳಿ. ನೀವು ಕುಡಿಯುವಂಥ ನೀರು, ನೀವು ಊಟ ಮಾಡುವುದು, ಅದನ್ನು ನೀವು ಸರಿ ಮಾಡುವಾಗ ನಿಧಾನವಾಗಿ ವಿತಿನ್ ಒಂದು 120 days ಇಲ್ಲ 3 or 4 monthsಲ್ಲಿ ಯು ಕ್ಯಾನ್ ಸಾಲ್ವ್ ಯುವರ್ ಹೆಲ್ತ್ ಪ್ರಾಬ್ಲಮ್. ಥ್ಯಾಂಕ್ ಯು ವೆರಿ ಮಚ್. ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಹೆಲ್ತ್. ಸೊ ರೆಗ್ಯುಲರ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.